ಡೋಂಟ್ ಟಚ್ ಮೀ, ನನ್ನನ್ನು ಮುಟ್ಟೋ ರೈಟ್ಸ್ ನಿಮಗಿಲ್ಲ. ನನ್ನ ಪೇರೆಂಟ್ಸ್ ಕರ್ಕೊಂಬರ್ತೀನಿ ಶಾಲೆಗೆ, ಕೇಸ್ ಹಾಕ್ಬಿಡ್ತೀನಿ ನಿಮ್ಮ ಮೇಲೆ. ಸ್ಕೂಲ್ನಲ್ಲಿ ನೀವಿರ್ತೀರೋ ನಾನಿರ್ತೀನೋ ನೋಡ್ಕೊಳ್ಳೋಣ. ಈಗ ನೀವು ನೋಡಿದ್ದು ಯಾವುದೋ ಸಿನಿಮಾದ ಡೈಲಾಗ್ ಅಲ್ಲ, ಅಥವಾ ಬೀದಿಯಲ್ಲಿ ನಡೆಯೋ ಗಲಾಟೆನೂ ಅಲ್ಲ. ಇದು ಇವತ್ತಿನ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಇಬ್ಬರು ಮಕ್ಕಳು ಹೊಡೆದಾಟ ಶುರು ಮಾಡಿದಾಗ ಬಿಡಿಸೋಕೆ ಹೋದ ಟೀಚರ್ಗೆ 8ನೇ ಕ್ಲಾಸಿನ ಚೋಟ್ ಮೆಣಸಿನಕಾಯಿ ಹುಡುಗನೊಬ್ಬ ಕೊಟ್ಟ ಡೈರೆಕ್ಟ್ ವಾರ್ನಿಂಗ್ ಇದು. ಮಕ್ಕಳ ಜಗಳ ಬಿಡಿಸೋಕೆ ಆ ಟೀಚರ್ ಆ ಮಗುವಿನ ಭುಜ ಮುಟ್ಟಿದ್ದೇ ದೊಡ್ಡ ಅಪರಾಧ ಆಯಿತು ಆತನ ಪ್ರಕಾರ, ಬಾಲಕನ ಪ್ರಕಾರ. ಮರುದಿನ ಆ ಪುಟ್ಟ ಹುಡುಗನ ಪೇರೆಂಟ್ಸ್ ಶಾಲೆಗೆ ಬಂದು, ನಮ್ಮ ಮಗನನ್ನು ಟಚ್ ಮಾಡೋಕ್ಕೆ ನೀವು ಯಾರ್ರೀ ಅಂಥೇಳಿ ಟೀಚರ್ಗೆ ಕ್ಲಾಸ್ ತಗೊಂಡ್ರು. ಹಿಂದೆಲ್ಲ ಟೀಚರ್ ಕ್ಲಾಸ್ಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ, ಮೇಸ್ಟ್ರ ಸ್ಕೂಟರ್ನ ಸೌಂಡ್ ಕುಟ್ರೂ ಅಂತ ಕೇಳಿದ್ರೆ ಮಕ್ಕಳು ಆಟ ಆಡ್ತಿದ್ದವರು, ಕಾಂಪೌಂಡ್ ಮೇಲೆ ಹತ್ತಿ ಕೂತಿದ್ದವರು, ಸುಮ್ಮನೆ ಅಲ್ಲಿ ಇಲ್ಲಿ ಇದ್ದವರು ಹೆದರಿ ಓಡ್ ಹೋಗಿ ಕ್ಲಾಸಲ್ಲಿ ಕೂರ್ತಾಯಿದ್ರು. ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು, ನಾವು ಹಾಗೆ ಮಾಡಿದ್ದೀವಿ. ಆದರೆ ಇವತ್ತು ಟೀಚರ್ಸ್ ಮಕ್ಕಳನ್ನು ಮುಟ್ಟೋ ಹಾಗಿಲ್ಲ, ಗಟ್ಟಿಯಾಗಿ ಬೈಯೋ ಹಾಗಿಲ್ಲ. ಒಂದು ವೇಳೆ ಬೈದರೆ ಮಕ್ಕಳು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ, ಪೇರೆಂಟ್ಸ್ ಬಂದು ಸ್ಕೂಲ್ ಕಾಂಪೌಂಡ್ ಮುಂದೆ ನಿಲ್ತಾರೆ. ಇದು ಇವತ್ತಿನ ಮಾಡರ್ನ್ ಕ್ಲಾಸ್ ರೂಮ್ಗಳ ರಿಯಲ್ ಮುಖ. ಹಾಗಿದ್ರೆ ಈ ಹೈಟೆಕ್ ಮತ್ತು ಹೈ ಪ್ರೆಷರ್ ಕ್ಲಾಸ್ ರೂಮ್ಗಳಲ್ಲಿ ನಾವು ಯಾವಾಗಲೂ ಮಕ್ಕಳ ಮೇಲಿನ ಪ್ರೆಷರ್ ಬಗ್ಗೆ ಮಾತನಾಡ್ತೀವಿ. ಹಾಗಿದ್ರೆ ಶಿಕ್ಷಕರ ಮೇಲಿನ ಪ್ರೆಷರ್ ಏನು, ಅವರ ಚಾಲೆಂಜಸ್ ಏನು, ಸಂಕಷ್ಟಗಳೇನು? ಶಿಕ್ಷಣದ ಗುಣಮಟ್ಟವನ್ನು ಉಳಿಸ್ಕೊಳ್ಳೋಕೆ ನಮ್ಮ ಟೀಚರ್ಸ್ ಕೂಡ ತಮ್ಮನ್ನು ತಾವು ಅಪ್ಗ್ರೇಡ್ ಮಾಡಿಕೊಳ್ಳೇಬೇಕಲ್ಲ. ಏನು ಮಾಡಬೇಕು ಅವರು ಟೀಚರ್ಸ್, ಪೇರೆಂಟ್ಸ್ ಏನು ಮಾಡಬೇಕು, ಎಲ್ಲವನ್ನು ಮುಕ್ತವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಇದು ಟೀಚರ್ಸ್ಗೆ, ಪೇರೆಂಟ್ಸ್ಗೆ ತುಂಬ ಮುಖ್ಯ, ಹಾಗೆ ಸ್ಟೂಡೆಂಟ್ಸ್ಗೂ ತುಂಬ ಮುಖ್ಯ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಬದಲಾದ ಕ್ಲಾಸ್ ರೂಮ್, ಹೆಚ್ಚಾದ ಸವಾಲು. ಒಂದ್ಸಲ ಇಮ್ಯಾಜಿನ್ ಮಾಡಿ, ಸುಮಾರು 20-25 ವರ್ಷದ ಹಿಂದೆ ಒಂದು ಕ್ಲಾಸ್ ರೂಮ್ ಹೇಗಿತ್ತು. ಒಂದು 15-20 ವರ್ಷದ ಹಿಂದೆ ಕೂಡ ಒಬ್ಬ ಟೀಚರ್, ಒಂದು ಬ್ಲ್ಯಾಕ್ ಬೋರ್ಡ್, ಒಂದು ಟೆಕ್ಸ್ಟ್ ಬುಕ್, ಕೈಯಲ್ಲಿ ಒಂದು ಚಾಕ್ ಪೀಸ್. ಟೀಚರ್ ಪಾಠ ಮಾಡ್ತಾ ಇದ್ರು, ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ನೋಟ್ಸ್ ಬರಿತಾ ಇದ್ರು, ಎಕ್ಸಾಮ್ ಬರಿತಾ ಇದ್ರು ಅಷ್ಟೇ. ಆದರೆ ಇವತ್ತು ಅದೇ ಕ್ಲಾಸ್ ರೂಮ್ಗೆ ಹೋಗಿ ನೋಡಿ, ಬ್ಲ್ಯಾಕ್ ಬೋರ್ಡ್ ಜೊತೆಗೆ ಸ್ಮಾರ್ಟ್ ಬೋರ್ಡ್ ಇದೆ, ಟೆಕ್ಸ್ಟ್ ಬುಕ್ ಜೊತೆಗೆ ಗೂಗಲ್ ಇದೆ, AI ಇದೆ, ಯೂಟ್ಯೂಬ್ ಇದೆ. ಕ್ಲಾಸ್ ರೂಮ್ ಸಂಪೂರ್ಣ ಬದಲಾಗಿದೆ. ಎಷ್ಟೋ ಶಾಲೆಗಳಲ್ಲಿ ಮಸ್ತ್ ಮಗ ಚಾನಲ್ನ ವಿಡಿಯೋಗಳನ್ನು ಕೂಡ ಹಾಕಿ ತೋರಿಸಿರೋದನ್ನು ನಮಗೆ ತುಂಬ ಶಾಲೆಯವರೇ ಕಳಿಸಿದ್ದಾರೆ ಪ್ರೀತಿಯಿಂದ. ಅಂದರೆ ಅಪ್ಗ್ರೇಡ್ ಆಗಿದ್ದಾವೆ ಶಾಲೆಗಳು. ಅದಕ್ಕೆ ತಕ್ಕಂತೆ ಟೀಚರ್ಸ್ ಪ್ರೊಫೆಷನ್ ಕೂಡ ಬದಲಾಗಿದೆ. ಒಂದು ಕಾಲದಲ್ಲಿ ಟೀಚಿಂಗನ್ನು ಸಿಂಪಲ್ ಜಾಬ್ ಅಂತ ಕರೆಯಲಾಗ್ತಿತ್ತು, ಆದರೆ ಇವತ್ತು ಅದು ಅಷ್ಟು ಸಿಂಪಲ್ ಆಗಿ ಇಲ್ಲ. ಇವತ್ತಿನ ಟೀಚರ್ ಕೆಲಸ ಬರೀ ಪಾಠ ಹೇಳಿದ್ರೆ ಸಾಕಾಗಲ್ಲ. ಸ್ಟೂಡೆಂಟ್ಸ್ ಅಟೆನ್ಷನನ್ನು ಹಿಡಿದಿಡಬೇಕು. ರೀಲ್ಸ್ ನೋಡಿ 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 ಅಟೆನ್ಷನ್ ಸ್ಪ್ಯಾನಿಗೆ ಕಿತ್ಕೊಂಡು ಹೋಗಿರೋ ಮಕ್ಕಳನ್ನು ಅವರ ಅಟೆನ್ಷನ್ ಹಿಡಿದು ನಿಲ್ಲಿಸಿ ಅವ್ರ ತಲೆಗೆ ವಿಚಾರಗಳನ್ನು ತುಂಬಬೇಕು. ಟೆಕ್ನಾಲಜಿ ಹ್ಯಾಂಡಲ್ ಮಾಡಬೇಕು, ಅಟೆಂಡೆನ್ಸ್ ಲಾಗ್ಸ್ ಬರೀಬೇಕು, ಬಿಹೇವಿಯರಲ್ ರಿಪೋರ್ಟ್ಸ್ ಕೊಡಬೇಕು, ಪೇರೆಂಟ್ಸ್ಗೆ ವಾಟ್ಸಪ್ ರಿಪ್ಲೈ ಮಾಡಬೇಕು, ಆನ್ಲೈನ್ ಪೋರ್ಟಲ್ ಅಪ್ಡೇಟ್ ಮಾಡಬೇಕು, ಲೆಸನ್ ಪ್ರಿಪರೇಷನ್, ಅಸೈನ್ಮೆಂಟ್ಸ್. ಹೀಗೆ ದಿನದ 40% ಟೈಮ್ ಪಾಠಕ್ಕೆ ಹೊರತಾದ ಕೆಲಸಗಳಲ್ಲೇ ಕಳೆದು ಹೋಗ್ತಾ ಇದೆ ಅವ್ರದ್ದು. ಸರ್ಕಾರಿ ಶಾಲೆಯ ಟೀಚರ್ಸ್ ಆಗಿಬಿಟ್ರೆ ಮುಗುದೇ ಹೋಯಿತು. ಅವ್ರನ್ನ ಎಲ್ಲ ಕೆಲಸಗಳಿಗೂ, ಸೆನ್ಸಸ್, ಎಲೆಕ್ಷನ್, ಜಾತಿಗಣತಿ, ಅದು ಇದು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಹಿಂದೆಲ್ಲ ಹೊಸ ಅಕಾಡೆಮಿಕ್ ಇಯರ್ ಶುರುವಾಯಿತು ಅಂದರೆ ಹೊಸ ಪುಸ್ತಕದ ಘಮ, ಕ್ಲಾಸ್ ಮಾನಿಟರ್ ಆಗೋಕೆ, ಕ್ಲಾಸ್ ಲೀಡರ್ ಆಗೋಕೆ ಪೈಪೋಟಿ, ಅಥವಾ ಹೊಸ ಬೆಂಚ್ ಮೇಟ್ ಜೊತೆಗೆ ಕುಳಿತುಕೊಂಡು ಚೀಟಿ ಪಾಸ್ ಮಾಡೋದು, ಈ ಥರದ ಲೋಕ. ಆದರೆ ಈಗ ಹೊಸ ಸೆಷನ್ ಶುರುವಾದರೆ ಸಾಕು, ಟೀಚರ್ಸ್ಗೆ ರಾತ್ರಿ 10 ಗಂಟೆಗೂ ಪೇರೆಂಟ್ಸ್ ಕಡೆಯಿಂದ ವಾಟ್ಸಪ್ ಮೆಸೇಜ್ಗಳು ಬರ್ತವೆ. ಪ್ರಿನ್ಸಿಪಾಲ್ಗೆ CC ಹಾಕಿ ಇಮೇಲ್ ಮಾಡ್ತಾರೆ. ಯಾಕೆ ಗೊತ್ತಾ, ನನ್ನ ಮಗನ ಸೆಕ್ಷನ್ ಯಾಕೆ ಚೇಂಜ್ ಮಾಡಿದ್ರೆ, ಅವನ ಫ್ರೆಂಡ್ಸ್ ಬೇರೆ ಸೆಕ್ಷನ್ಗೆ ಹೋದ್ರಲ್ವಾ, ಅವನು ಸ್ಕೂಲ್ಗೆ ಬರಲ್ಲ ಅಂತ ಹೇಳ್ತಿದ್ದಾನೆ, ದಯವಿಟ್ಟು ಅವನಿಗೆ ಮಾತ್ರ ಸೆಕ್ಷನ್ ಚೇಂಜ್ ಮಾಡಿಕೊಡಿ ಅಂತ. ಕೆಲವರಂತೂ ಸ್ಕೂಲ್ ಗ್ರೂಪ್ಗಳಲ್ಲಿ ಎಂತೆಂಥ ಮೆಸೇಜ್ ಹಾಕ್ತಾರೆ ಅಂತ ಹೇಳಿದ್ರೆ, ಇವತ್ತು ನನ್ನ ಮಗ ಬರಬೇಕಾದ್ರೆ ಸ್ವಲ್ಪ ಮುಖ ಡಲ್ಲಿತ್ತು, ಯಾಕೆ, ಪ್ಲೀಸ್ ಲುಕ್ ಇನ್ ಟು ದಿಸ್ ಮ್ಯಾಟರ್. ಇದು ನಾನು ಕಣ್ಣಾರೆ ನೋಡಿರೋದು ಒಂದು ಗ್ರೂಪ್ನಲ್ಲಿ. ಏನೋ ಮಕ್ಕಳು ಗಾಯ ಮಾಡ್ಕೊಂಬಂದರು, ಸ್ಕೂಲಲ್ಲಿ ಏನೋ ಗಂಭೀರವಾದ ಪೆಟ್ಟಾಯಿತು ಅಥವಾ ಗಂಭೀರ ವಿಚಾರ ಏನಾದರೂ ಆಯಿತು, ಅದನ್ನು ಹೈಲೈಟ್ ಮಾಡಬೇಕು, ಪೇರೆಂಟ್ಸ್ ರೈಟ್ಸ್ ಇರುತ್ತೆ. ಮಗ ಮನೆಗೆ ಬರಬೇಕಾದ್ರೆ ಸ್ವಲ್ಪ ಡಲ್ಲಾಗಿ ಬಂದ ಅಂತ ಹೇಳಿದ್ರೆ ಅದಕ್ಕೆ ಸ್ಕೂಲ್ ಟೀಚರ್ಸ್ ಪೇರೆಂಟ್ಸೇ ಉತ್ತರ ಹೆಂಗೆ ಕೊಡೋಕ್ಕಾಗತ್ತೆ? ಅವ್ರಿಗೆ ಏನು ಗೊತ್ತಿರುತ್ತೆ? 106 ಮಕ್ಕಳಲ್ಲಿ ಒಬ್ಬ ವಿದ್ಯಾರ್ಥಿ ಯಾವ ಮೂಡಲ್ಲಿ ಮನೆಗೆ ಹೋಗಿದ್ದಾನೆ, ಹೋಗ್ಬೇಕಾರೆ ಸ್ಕೂಲಿಂದ ಮನೆಗೆ ಹೋಗ್ಬೇಕಾರೆ ನರ್ಕವರ್ ಬೇಜಾರಾಗಿರ್ಬೋದು ಆತನಿಗೆ. ಅದನ್ನು ಕೂಡ ಕೇಳಿದ್ರೆ ಟೀಚರ್ಸ್ ಏನು ಮಾಡಬೇಕು, ಪ್ರಿನ್ಸಿಪಲ್ ಏನು ಮಾಡಬೇಕು? ಮಕ್ಕಳನ್ನು ಮುಟ್ಟೋಕ್ಕೂ ಭಯ,
ಒಂದು ಕಾಲದಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷಕರು ಯಾವುದೇ ಭಯ ಇಲ್ಲದೆ ತದುಕ್ತಾ ಇದ್ರು. ನಾವು ಸ್ಕೂಲಿಗೆ ಹೋಗೋ ಟೈಮ್ನಲ್ಲಿ ನಾವು ಪೆಟ್ಟು ತಿಂದಿರೋದು ಲೆಕ್ಕನೇ ಇಲ್ಲ. ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಿದ್ರು ಪೆಟ್ಟು ಕೊಟ್ಟಿಲ್ಲ ಅಂದ್ರೆ. ಪೋಖ್ರಿ ಮಕ್ಕಳನ್ನ ತಿದ್ದಿ ನೀವೇ ಸರಿಯಾಗಿ ಕೊಡಿ ಅಂತ ಪೇರೆಂಟ್ಸ್ ಸ್ಕೂಲಿಗೆ ಹೋಗಿ ಹೇಳ್ತಾ ಇದ್ರು. ಆದರೆ ಇವತ್ತು ಒಂದು ಸಣ್ಣ ಗದರಿಕೆ ಪನಿಷ್ಮೆಂಟ್ ಕೊಟ್ಟರು ಕೂಡ ಪೋಷಕರು ನೇರವಾಗಿ ಜಗಳಕ್ಕೆ ಬರ್ತಾರೆ. ನನ್ನ ಮಗುವಿಗೆ ಟ್ರಾಮಾ ಆಯಿತು ಗೊತ್ತಾ, ನೀವು ಹೇಗೆ ಬೈದ್ರಿ ಅಂತ ನೇರವಾಗಿ ಪೋಷಕರು ಟೀಚರ್ಸ್ನ ಪ್ರಶ್ನೆ ಮಾಡ್ತಾರೆ. ಇವತ್ತು ಶಿಕ್ಷಕರು ತುಂಬ ಹೆದರ್ಕೊಂಡು ಪಾಠ ಮಾಡೋ ಪರಿಸ್ಥಿತಿ ಬಂದಿದೆ. ನಾನು ಓದಿರೋ ಸ್ಕೂಲ್ನ ಹೆಡ್ ಮೇಡಮ್ ಅವರು ಆವಾಗ ಸೈನ್ಸ್ನಲ್ಲಿ ಪಾಠ ಮಾಡ್ತಾಯಿದ್ರು. ಆವಾಗ ಅವ್ರ ಕೈಯಲ್ಲಿ ಬೆತ್ತದಲ್ಲಿ ಸರಿಯಾಗಿ ನಾನು ಕೂಡ ತಿಂದಿದ್ದೀನಿ. ಮಾತಾಡಿದ್ದು ಅದು ಇದು ಅಂಥೇಳಿ ಕೆಲವೊಂದು ಸರಿ ತಪ್ಪುತ್ರ ಬರೆದಿರೋದು ಎಲ್ಲವೂ ಸೇರಿದಂತೆ. ರೀಸೆಂಟಾಗಿ ನಮ್ಮ ಸ್ಕೂಲ್ನ ಒಂದು ಮೀಟಿಂಗ್ ಇದ್ದಾಗಲ್ಲಿ ಹೋದಾಗ ಹೇಗಿದೆ ಇವಾಗ ಟೀಚಿಂಗಲ್ಲ ಏನು ಬದಲಾಗಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು ತುಂಬ ಬದಲಾಗಿದೆ. ಈಗ ಸ್ಕೂಲ್ಗಳಲ್ಲಿ ಬೆತ್ತವೇ ಇಲ್ಲ, ಪೆಟ್ಟಿನ ಕಾನ್ಸೆಪ್ಟೇ ಇಲ್ಲ, ಮಕ್ಕಳಿಗೆ ಟಚ್ಚೇ ಮಾಡೋ ಹಾಗಿಲ್ಲ ಅಂತ ಅವ್ರು ಹೇಳಿದ್ರು. ಹಾಗಂತ ಮಕ್ಕಳಿಗೆ ದನ ಪಡೆದಂಗೆ ಹೊಡಿಬೇಕು, ಕ್ರೌರ್ಯ ತೋರಬೇಕು ಅಂತಲ್ಲ. ಬಟ್ ಕಾಲ ಹೇಗೆ ಬದಲಾಗಿದೆ ಅನ್ನೋದನ್ನು ಅಷ್ಟೇ ನಾವು ಹೇಳ್ತಿರೋದು. ಯಾರನ್ನು ಇಲ್ಲಿ ಜಡ್ಜ್ ಮಾಡ್ತಾ ಇಲ್ಲ, ಪೇರೆಂಟ್ಸನ್ನು ಜಡ್ಜ್ ಮಾಡ್ತಾ ಇಲ್ಲ, ಮಕ್ಕಳನ್ನು ಜಡ್ಜ್ ಮಾಡ್ತಿಲ್ಲ, ಟೀಚರ್ಸನ್ನು ಕೂಡ ಮಾಡ್ತಾ ಇಲ್ಲ. ಆಗಿನ ಕಾಲದಲ್ಲಿ ಟೀಚರ್ಸ್ಗೆ ಫುಲ್ ಅಥಾರಿಟಿ ಇತ್ತು ಮಕ್ಕಳನ್ನು ತಿದ್ದೋಕೆ. ಟೀಚರ್ಸನ್ನು ಕಂಡ್ರೆ ಭಯ, ಭಕ್ತಿ, ಹೆದರಿಕೆ ಎಲ್ಲವೂ ಇರ್ತಾ ಇತ್ತು. ಪೇರೆಂಟ್ಸ್ಗಿಂತ ಜಾಸ್ತಿ ಟೀಚರ್ಸ್ಗೆ ರೆಸ್ಪೆಕ್ಟ್, ಭಯ, ಎಲ್ಲ ರೀತಿಯ ವಿಧೇಯತೆಯಿಂದ ವಿದ್ಯಾರ್ಥಿಗಳು ನೋಡೋ ಕಾಲ ಇತ್ತು. ಆದರೆ ಈಗ ಅದು ಚೇಂಜ್ ಆಗಿದೆ. ಅವರೀಗ ಗುರು ದೇವೋ ಭವ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಸರ್ವಿಸ್ ಪ್ರೊವೈಡರ್ ಅಷ್ಟೇ ಆಗಿದ್ದಾರೆ. ಇವರು ಗ್ರಾಹಕರು, ವಿದ್ಯಾರ್ಥಿಗಳು ಗ್ರಾಹಕರ ಥರ ಕೂತ್ಕೊಳ್ತಾರೆ. ಅವರು ಟೀಚಿಂಗ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಆ ಥರ ನೋಡ್ತಾ ಇದ್ದಾರೆ ಟೀಚರ್ಸನ್ನು. ಈಗ ಸಲೂನಿಗೆ ಹೋಗಿ ಮಸಾಜ್ ಮಾಡಿಸ್ಕೊಂಬರೋದು, ಫೇಶಿಯಲ್ ಮಾಡಿಸ್ಕೊಂಬರೋದು, ಹೇರ್ ಕಟ್ಟು ಅಥವಾ ಜಿಮ್ ಟ್ರೈನಿಂಗು ಉದಾಹರಣೆಗೆ ಅಲ್ಲಿ ಟ್ರೈನರ್ ಹೆಂಗೆ ಹೇಳ್ಕೊಡ್ತಾರೆ, ಹೆಚ್ಚು ಕಮ್ಮಿ ಆ ಥರ ನೋಡ್ತಾ ಇದ್ದಾರೆ ಇವತ್ತಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ. ನಿಮ್ಮ ಕೆಲಸ ಟೀಚಿಂಗ್ ಸರ್ವಿಸ್ ಪ್ರೊವೈಡಿಂಗ್ ಅಷ್ಟೇ. ಗುರು ದೇವೋ ಭವ ಅನ್ನೋ ಭ್ರಮೆಯಲ್ಲಿ ನೀವಿರಬೇಡಿ ಅನ್ನೋ ರೀತಿಯಲ್ಲಿ ಇಂದಿನ ಜನ್ರೇಷನ್ ಮತ್ತು ಪೇರೆಂಟ್ಸ್ ಚೇಂಜ್ ಆಗಿದ್ದಾರೆ. ಜೊತೆಗೆ ಟೀಚರ್ಸ್ ಮಾಡೋ ಒಂದು ಸಣ್ಣ ಮಿಸ್ಟೇಕ್, ಮನುಷ್ಯರಲ್ವಾ, ತಪ್ಪಾಗ್ಬೋದು ಕೆಲವೊಂದ್ಸಲಿ. ಆ ಸಣ್ಣ ಮಿಸ್ಟೇಕ್ ಕೂಡ, ಕ್ರೈಮ್ ಬಗ್ಗೆ ಹೇಳ್ತಿಲ್ಲ, ಸಣ್ಣ ಪುಟ್ಟ ಏನೋ ಒಂದು ತಪ್ಪಾಗಿ ಹೇಳಿರೋದಾಗಿರ್ಬೋದು ಅಥವಾ ಸಣ್ಣ ಯಾವುದಾದ್ರು ಒಂದು ಮಿಸ್ಟೇಕ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬೋದು. ಎಲ್ಲ ಕಡೆ ಕ್ಯಾಮರಾಸ್ ಇರ್ತಾವೆ ಇವಾಗ ಕ್ಲಾಸ್ ರೂಮ್ಸಲ್ಲಿ. ಸ್ಕೂಲ್ ಮ್ಯಾನೇಜ್ಮೆಂಟ್ ಮುಂದೆ ತಲೆ ತಗ್ಗಿಸೋ ರೀತಿ ಮಾಡ್ಬೋದು ಅವರಿಗೆ. ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯೊಂದರಲ್ಲಿ ವಿದ್ಯಾರ್ಥಿಯೊಬ್ಬ ಲೇಟಾಗಿ ಬಂದ ಅಂತ ಆಚೆ ನಿಲ್ಲಿಸಿದ್ದಕ್ಕೆ ಆ ಮಗುವಿನ ಪೋಷಕರು ಪ್ರಿನ್ಸಿಪಾಲ್ ಆಫೀಸ್ಗೆ ನುಗ್ಗಿ ನಮ್ಮ ಮಗನಿಗೆ ಪನಿಷ್ಮೆಂಟ್ ಕೊಡೋಕೆ ನೀವು ಯಾರು ಅಂಥೇಳಿ ದಾಂಧಲೆ ಮಾಡಿದರು. ಕಡೆಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿತ್ತು. ಖುದ್ದು ಪೊಲೀಸರೇ ಸ್ವಯಂ ಪ್ರೇರಿತ ಕೇಸ್ ಹಾಕೊಂಡು ವಿಚಾರಣೆಗೆ ಇಳಿದಿದ್ರು. ಹೀಗಾಗಿ ಇವತ್ತು ಎಷ್ಟೋ ಶಿಕ್ಷಕರು ಮಕ್ಕಳನ್ನು ತಿದ್ದಿ ಬುದ್ಧಿ ಹೇಳೋ ಗೋಜಿಗೆ ಹೋಗದೆ, ನಾನು ಗುರುದೇವನೂ ಅಲ್ಲ, ನೀನು ನನ್ನ ಭಕ್ತನೂ ಅಲ್ಲ, ನಮಗೇನು ಹೇಳೋಕ್ಕಿದೆ ಸಿಲೆಬಸ್ಸಲ್ಲಿ ಇರೋದು ಹೇಳ್ತೀವಿ, ಬೇಕಾದರೆ ಕಲೀರಿ ಅನ್ನೋ ಲೆವೆಲ್ಗೆ ಬದಲಾಗ್ಬಿಟ್ಟಿದೆ. ಮಕ್ಕಳೇನಾದರೂ ಓದಿಲ್ಲ ಅಂತ ಹೇಳಿದ್ರೆ ನೀಟಾಗಿ ಪೇರೆಂಟ್ಸಿಗೆ ಹೇಳ್ತಾರೆ, ನೋಡ್ರಿ ನಿಮ್ಮ ಮಕ್ಕಳ ಕತೆ ಹಿಂಗಿದೆ, ನೀವು ಉಂಟು, ನಿಮ್ಮ ಮಗ ಉಂಟು, ನಿಮ್ಮ ಮಗಳು ಉಂಟು, ನಿಮ್ಮ ಹಣೆ ಬರ ಅಂತೇಳಿ ಟೀಚರ್ಸ್ ಕೂಡ ಪೇರೆಂಟ್ಸಿಗೆ ಬಿಡ್ತಾ ಇದ್ದಾರೆ, ಇನ್ಫಾರ್ಮ್ ಮಾಡ್ತಿದ್ದಾರೆ. ಅವರ ಹಾಗೆ ಮೈ ಮೇಲೆ ಹಾಕ್ಕೊಂಡು ತಿದ್ಲಿಕ್ಕೆ ಹೋಗ್ತಾ ಇಲ್ಲ. ನಾವು ಓದೋ ಟೈಮ್ನಲ್ಲಿ ಹಾಗಿರಲಿಲ್ಲ. ನಾವು ಓದೋ ಟೈಮ್ನಲ್ಲಿ ಕ್ಲಾಸ್ ಮುಗಿದ ಮೇಲೂ ಕೂಡ ಸ್ಟಾಫ್ ರೂಮಿಗೆ ಎಳ್ಕೊಂಡು ಹೋಗಿ ಕಾಲ ಹತ್ರ ಕೂರಿಸ್ಕೋತಿದ್ರು ಟೇಬಲ್ ಮುಂದೆ. ಬರೀ ಇದನ್ನು ಬರೀ, ನೀನು ಮನೆಗೆ ಹೋಗೋದು ಬೇಡ, ಬರೀ ಇನ್ನೊಂದು ಅರ್ಧ ಗಂಟೆ ಕೂತ್ಕೋ ಇಲ್ಲಿ ಅಂತೇಳಿ. ನನ್ನ ಸಬ್ಜೆಕ್ಟಲ್ಲಿ ಬೇರೆದೆಲ್ಲ ಸಬ್ಜೆಕ್ಟ್ ಓದ್ತೀನಿ, ನನ್ನ ಸಬ್ಜೆಕ್ಟಲ್ಲಿ ನಿನಗೆ ತಲೆ ಹೋಗಲ್ಲ ಅಂಥೇಳಿ ಪರ್ಟಿಕ್ಯುಲರ್ ಯಾವುದಾದ್ರು ಸಬ್ಜೆಕ್ಟಲ್ಲಿ ಮ್ಯಾಥ್ಸಲ್ಲಿ ಯಾವುದಾದ್ರು ವೀಕ್ ಇದ್ದರೆ ಅವ್ರು ಕರ್ಕೊಂಡು ಹೋಗಿ ಸಪ್ರೇಟ್ ಕ್ಲಾಸ್ ತಗೊಳ್ತಾ ಇದ್ರು. ಒಂಥರ ವೈಯಕ್ತಿಕವಾಗಿ ತಗೊಂಡು ಅದನ್ನು ಜಿದ್ದಿಗೆ ಬೀಳ್ತಾ ಇದ್ರು ಶಿಕ್ಷಕರು. ಇವಾಗ ಅದು ಬದಲಾಗಿದೆ, ಯಾಕಂದರೆ ಪೇರೆಂಟ್ಸ್ ಮತ್ತು ಮಕ್ಕಳು ಕೂಡ ಬದಲಾಗಿದ್ದಾರೆ. ಜೊತೆಗೆ ಸ್ನೇಹಿತರೆ, ಕೋವಿಡ್ ನಂತರ ಮಕ್ಕಳ ಬಿಹೇವಿಯರ್ ಬದಲಾಗಿರೋದು ಟೀಚರ್ಸ್ಗೆ ಹೊಸ ಚಾಲೆಂಜನ್ನು ತರ್ತಾ ಇದೆ. ಆಗಲೇ ಹೇಳಿದ್ವಿ, ಅಟೆನ್ಷನ್ ಬರೋ ರೀತಿ ಮಾಡಿ ಮಕ್ಕಳಿಗೆ ಅವ್ರಿಗೆ ಅರ್ಥ ಆಗೋ ರೀತಿ ಕಮ್ಯುನಿಕೇಟ್ ಮಾಡೋದೇ ದೊಡ್ಡ ಚಾಲೆಂಜ್ ಆಗಿ ಹೋಗಿದೆ. ರಾತ್ರಿ ಇನ್ಸ್ಟಾಗ್ರಾಮ್ ಗ್ರೂಪ್ ಚಾಟ್ನಲ್ಲಿ ಶುರುವಾದ ಜಗಳ ಕ್ಲಾಸ್ ರೂಮ್ನಲ್ಲಿ ಹೊಡೆದಾಟ ಆಗಿರುತ್ತೆ ಮಕ್ಕಳದು. ಈಗಿನ ಶಿಕ್ಷಕರು ಬರೀ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆದರೆ ಮಾತ್ರ ಸಾಲದು, ಅವರು ಮಕ್ಕಳ ಆತಂಕ, ಕೋಪ, ಡಿಪ್ರೆಷನ್ ಹ್ಯಾಂಡಲ್ ಮಾಡೋ ಫುಲ್ ಟೈಮ್ ಕೌನ್ಸಿಲರ್ ಕೂಡ ಆಗಬೇಕಾಗಿದೆ. ಈಗ ಟೀಚರ್ಸ್ ಅಪ್ಗ್ರೇಡ್ ಆಗೋದು ಹೇಗೆ? ಸ್ನೇಹಿತರೆ, ನಾವು ಈ ವಿಡಿಯೋ ಮಾಡಿರೋ ಉದ್ದೇಶವೇ ನಮ್ಮ ಟೀಚರ್ಸ್ ಅನುಭವಿಸ್ತಿರೋ ಪ್ರಾಬ್ಲಮ್ಸನ್ನು ಎಕ್ಸ್ಪ್ಲೋರ್ ಮಾಡೋದು, ಅದನ್ನು ಚರ್ಚೆ ಮಾಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು ಅಂಥೇಳಿ ಒಂದು. ಇನ್ನೊಂದು, ನಮ್ಮ ಟೀಚರ್ಸ್ ಹೇಗೆ ಅಪ್ಗ್ರೇಡ್ ಆಗಬೇಕು ಅನ್ನೋದಕ್ಕೆ ಒಂದಷ್ಟು ಸೊಲ್ಯೂಷನ್ಸನ್ನು ನಾವು ಡಿಸ್ಕಸ್ ಮಾಡಬೇಕು, ಚರ್ಚೆ ಮಾಡಬೇಕು. ಎರಡು, ಆವಾಗ ಅವರು ಅಪ್ಡೇಟ್ ಆದರೆ ಕ್ಲಾಸ್ ರೂಮ್ಗಳು ಕೂಡ ಅಪ್ಗ್ರೇಡ್ ಆಗ್ತವೆ, ಮಕ್ಕಳಿಗೂ ಕೂಡ ಆ ಅಪ್ಗ್ರೇಡೇಷನ್ನ ಬೆನಿಫಿಟ್ ಸಿಗುತ್ತೆ. ಎಂಟೈರ್ ಶಿಕ್ಷಣ ವಲಯವೇ ಇದರಿಂದ ಒಂದು ಹನಿಯಷ್ಟಾದರೂ ಕೂಡ ಎಕ್ಸ್ಟ್ರಾ ಬೆನಿಫಿಟನ್ನು ಪಡಿಬಹುದು ಅನ್ನೋ ಉದ್ದೇಶ ಸ್ನೇಹಿತರೆ. ಇಲ್ಲಿ ನೋಡಿ, ಹಳೆಯ BEd ಡಿಗ್ರಿ ಇಟ್ಕೊಂಡು ಈ ಜನ್ರೇಷನ್ನಲ್ಲಿ, ಈ ಕಾಲದಲ್ಲಿ
ಸರ್ವೈವ್ ಆಗೋದು ಅಥವಾ ಗ್ರೋ ಆಗೋದು ಎಷ್ಟು ದೊಡ್ಡ ಚಾಲೆಂಜ್ ಅಂತ ಹೇಳಿ. ಶಿಕ್ಷಕರು ತಮ್ಮನ್ನು ತಾವು ನಿರಂತರವಾಗಿ ಅಪ್ಗ್ರೇಡ್ ಮಾಡಿಕೊಳ್ಳಲೇಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ. ಪಾಪ ತುಂಬ ಶಿಕ್ಷಕರು ಗೊತ್ತಿಲ್ಲ ಅಂದರೂ ಕೂಡ ಅಲ್ಲಿ ಕೇಳಿ ಕಲಿತು ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಟೀಚರ್ ಕ್ಲಾಸ್ ರೂಮ್ನಲ್ಲಿ ಇನ್ಫಾರ್ಮೇಷನ್ನ ಮುಖ್ಯ ಸೋರ್ಸ್ ಆಗಿದ್ರು ಅವಾಗ. ಟೀಚರ್ಗೆ ಗೊತ್ತು ಸ್ಟೂಡೆಂಟ್ ಕಲಿಬೇಕು, ಇಷ್ಟೇ ಆಗಿತ್ತು ಅವಾಗ. ಬುಕ್ಕಲ್ಲಿರೋದು ಮತ್ತು ಟೀಚರ್ ಎಕ್ಸ್ಟ್ರಾ ಓದ್ಕೊಂಡಿರೋದು ಅದೇ ಒಂಥರ ಟೀಚರ್ ಇಂಟೆಲಿಜೆನ್ಸ್ ಎಲ್ಲ ಅಲ್ಲಿ ಕೇಳಿ ತಿಳ್ಕೊಳ್ತಿದ್ರು ಮಕ್ಕಳು. ಆದ್ರೀಗ AI ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಬ್ರಹ್ಮಾಂಡ ಜ್ಞಾನ ಎಲ್ಲ ಅಲ್ಲೇ ಸಿಗುತ್ತೆ. ಗೂಗಲ್ ಇದೆ, ಯೂಟ್ಯೂಬ್ ಇದೆ, ಆನ್ಲೈನ್ ಕೋರ್ಸಸ್ ಇವೆ, ಸೋಷಿಯಲ್ ಮೀಡಿಯಾ ಇದೆ. ಏಸರ್ 2024 ರಿಪೋರ್ಟ್ ಪ್ರಕಾರ 14ರಿಂದ 16 ವರ್ಷದ ಮಕ್ಕಳ ಬೇಸಿಕ್ ಡಿಜಿಟಲ್ ಸ್ಕಿಲ್ಸ್ ನೋಡಿದ್ರೆ ಸ್ಮಾರ್ಟ್ಫೋನ್ ಆಕ್ಸೆಸ್ ಇದ್ದ ಬಹಳಷ್ಟು ಮಕ್ಕಳು ಸರಳವಾಗಿ ಇನ್ಫಾರ್ಮೇಷನ್ ಸರ್ಚ್ ಮಾಡೋದು, ಯೂಟ್ಯೂಬ್ನಲ್ಲಿ ನಿರ್ದಿಷ್ಟ ವಿಡಿಯೋ ಹುಡುಕೋದು, ಅದನ್ನು ಮತ್ತೊಬ್ಬರಿಗೆ ಶೇರ್ ಮಾಡೋದು, ಹೀಗೆ ಬೇಸಿಕ್ ಡಿಜಿಟಲ್ ಟಾಸ್ಕ್ಗಳನ್ನು ಆರಾಮಾಗಿ ಮಾಡೋ ಲೆವೆಲ್ಗಿದ್ದಾರೆ ಇವಾಗ. ಜಸ್ಟ್ ವಾಯ್ಸ್ ಕಮಾಂಡ್ ಕೊಟ್ಟು ಡೌಟ್ ಇರೋ ಕ್ವಶನ್ಸ್ ಅನ್ನ ಕೇಳಿ ತಿಳ್ಕೊಳ್ತಾ ಇದ್ದಾರೆ ಮಕ್ಕಳು. ಟೈಪ್ ಮಾಡಕ್ ಬರಲ್ಲ ಮಕ್ಕಳಿಗೆ. LKG UKG ಮಕ್ಕಳು ಟೈಪ್ ಮಾಡೋಕ್ಕಿನ್ನೂ ವರ್ಡ್ಸನ್ನು ಬರೆಯೋದು ಕಲ್ತಿರೋದಿಲ್ಲ, ಬಟ್ ಮಾತಾಡೋಕ್ಕೆ ಕಲ್ತಿರ್ತಾರೆ. ಅವರು ಲಾಂಗ್ ಪ್ರೆಸ್ ಮಾಡಿ ಫೋನ್ನಲ್ಲಿ ಲಾಕ್ ಇದ್ರೂ ಕೂಡ ಔಟ್ಸೈಡಿಂದ ಲಾಂಗ್ ಪ್ರೆಸ್ ಮಾಡಿ ಗೂಗಲ್ ಅಸಿಸ್ಟೆಂಟ್ ಅದಿದು ಸಿರಿಯಲ್ ಆ್ಯಕ್ಟಿವೇಟ್ ಮಾಡಿಕೊಂಡು ವಾಯ್ಸ್ ಕಮಾಂಡ್ ಕೊಟ್ಟು ಉತ್ತರ ಕೇಳ್ತಾ ಇದ್ದಾರೆ. ಸೊ ಇನ್ಫಾರ್ಮೇಷನ್ನ ಪ್ರಾಬ್ಲಮ್ ಇಲ್ಲ ಈಗ ವಿದ್ಯಾರ್ಥಿಗಳಿಗೆ. ಆದರೆ ಯಾವುದು ಕರೆಕ್ಟ್, ಯಾವುದು ರಾಂಗ್, ಯಾವುದು ಯೂಸ್ಫುಲ್, ಯಾವುದು ಮಿಸ್ಲೀಡಿಂಗ್, ಯಾವುದು ಹಾರ್ಮ್ಫುಲ್, ಮಕ್ಕಳಿಗೆ ಯಾವ ಏಜ್ಗೆ ಏನು ಗೊತ್ತಾಗಬೇಕು, ಏಜ್ ಅಲ್ಲದ ಏಜಲ್ಲಿ ಗೊತ್ತಾಗಬಾರ್ದಾಗಿರೋ ವಿಚಾರಗಳು ಬೇಗನೆ ಗೊತ್ತಾದರೆ ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಮಕ್ಕಳಲ್ಲಿ, ಈ ಪ್ರಾಬ್ಲಮನ್ನು ನಮ್ಮ ಟೀಚರ್ಸ್ ಫೇಸ್ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತಿನ ಟೀಚರ್ ಕೆಲಸ ಇದಕ್ಕೆ ಆನ್ಸರ್ ಇದು ಅಂತ ಹೇಳಿ ಮುಗಿಸೋದ್ರಿಂದ ಈ ಆನ್ಸರ್ ಯಾಕೆ ಸರಿಯಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡುವ ಕಡೆಗೆ ಶಿಫ್ಟ್ ಆಗಬೇಕಾಗಿದೆ. ಇಲ್ಲಿ ಮುಖ್ಯವಾಗಿ ಕನಿಷ್ಠ 5 ಕೋರ್ ಸ್ಕಿಲ್ಸ್ ಬೇಕೇ ಬೇಕು ಸ್ನೇಹಿತರೆ ಟೀಚರ್ಸ್ಗೆ. ಮೊದಲನೇದು ಸಬ್ಜೆಕ್ಟ್ ಡೆಪ್ತ್. ನಾವು ಸಿಲೆಬಸ್ ಮುಗಿಸೋಕೆ ಓದಬಾರ್ದು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಓದಬೇಕು. ಒಂದು ಚಾಪ್ಟರ್ನಲ್ಲಿ ಆನ್ಸರ್ ಗೊತ್ತಿರೋದು ಬೇರೆ, ಆ ಕಾನ್ಸೆಪ್ಟ್ನ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಗೊತ್ತಿರೋದು ಬೇರೆ. ಎರಡನೇದು ಎಕ್ಸ್ಪ್ಲೇನಿಂಗ್ ಸ್ಕಿಲ್. ಒಂದು ಕಾನ್ಸೆಪ್ಟನ್ನು ಡೆಫಿನಿಷನ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ಬೋದು, ಎಕ್ಸಾಂಪಲ್ ಮೂಲಕ ಹೇಳ್ಬೋದು. ಮುಂಚೆ ಎಲ್ಲ ಕೆಲವು ಟೀಚರ್ಸ್ ಜಸ್ಟ್ ಬುಕ್ ಹಿಡ್ಕೊಂಡು ಓದ್ಬಿಡ್ತಾ ಇದ್ರು, ಆದರೆ ಇವಾಗ ಹಂಗೆ ಮಾಡೋಕೆ ಹೋದರೆ ಆಗೋದಿಲ್ಲ. ಈಗಿನ ಮಕ್ಕಳು ಎಕ್ಸ್ಟ್ರಾರ್ಡಿನರಿ ಕಮ್ಯುನಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅನಾಲಜಿ ಅಥವಾ ಆಕ್ಟಿವಿಟಿ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ರೆ ಎಂಜಾಯ್ ಮಾಡ್ತಾರೆ. ಮಕ್ಕಳ ಅಟೆನ್ಷನ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಹಾಗಾಗಿ ಜಸ್ಟ್ ಓದ್ತಾ ಹೋದರೆ ಅವರಿಗೆ ಅರ್ಥನೇ ಆಗಿರೋದಿಲ್ಲ, ಆಮೇಲೆ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಒಂದೇ ವಿಚಾರವನ್ನು 3 ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋ ಸಾಮರ್ಥ್ಯ ಇದೆಯಲ್ಲ, ಅದು ಒಬ್ಬ ಟೀಚರ್ಗೆ ದೊಡ್ಡ ಸ್ಟ್ರೆಂತ್ ಇವತ್ತಿನ ಕಾಲದಲ್ಲಿ. ಆವತ್ತಿನ ಕಾಲದಲ್ಲೂ ಕೂಡ, ಇವತ್ತು ಹಿಂದೆಂದಿಗಿಂತಲೂ ಮುಖ್ಯ ಅದು. ಮೂರನೇದು ಕ್ವಶ್ಚನಿಂಗ್ ಸ್ಕಿಲ್. ಒಳ್ಳೆ ಟೀಚರ್ ಎಲ್ಲ ಪ್ರಶ್ನೆಗಳಿಗೆ ತಕ್ಷಣ ಆನ್ಸರ್ ಕೊಡಲ್ಲ. ಕೆಲವೊಮ್ಮೆ ಸ್ಟೂಡೆಂಟ್ಗೆ ಇನ್ನೊಂದು ಪ್ರಶ್ನೆಯನ್ನು ಕೊಡ್ತಾರೆ. ಯಾಕೆ, ನಿನಗೆ ಹೇಗೆ ಗೊತ್ತು, ಇದಕ್ಕೆ ಎವಿಡೆನ್ಸ್ ಏನಿದೆ, ಇದಕ್ಕೆ ಏನೊಂದು ಎಕ್ಸಾಂಪಲ್ ಕೊಡಬಲ್ಲಿಯಾ, ಇದನ್ನು ಆಪೋಸಿಟ್ ಆಗಿ ನೋಡಿದ್ರೆ ಹೇಗಿರುತ್ತೆ. ಈ ಪ್ರಶ್ನೆಗಳು ಸ್ಟೂಡೆಂಟ್ಸ್ನ ಮೆಮರಿಗಿಂತ ಅವರ ಥಿಂಕಿಂಗನ್ನು ಡೆವಲಪ್ ಮಾಡ್ತವೆ. ನಾಲ್ಕನೇದು ಅಬ್ಸರ್ವೇಷನ್. ಕ್ಲಾಸ್ನಲ್ಲಿ ಒಬ್ಬ ಸ್ಟೂಡೆಂಟ್ ಸೈಲೆಂಟ್ ಆಗಿದ್ದಾನೆ ಅಂದರೆ ಅವನು ಲೇಸಿ, ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ತಕ್ಷಣ ಲೇಬಲ್ ಹಾಕೋಕ್ಕಾಗಲ್ಲ. ಬಹುಶಃ ಕಾನ್ಸೆಪ್ಟ್ ಅರ್ಥ ಆಗಿರಲಿಕ್ಕಿಲ್ಲ, ಭಾಷೆ ಸಮಸ್ಯೆ ಇರ್ಬೋದು, ಕಾನ್ಫಿಡೆನ್ಸ್ ಇಶ್ಯೂ ಇರ್ಬೋದು, ಅಥವಾ ಕ್ಲಾಸ್ ರೂಮ್ ಹೊರಗಿನ ಯಾವುದೋ ಪ್ರಾಬ್ಲಮ್ ಇರ್ಬೋದು. ಮೊದಲು ಅಂಡರ್ಸ್ಟ್ಯಾಂಡ್ ದಿ ಸ್ಟೂಡೆಂಟ್, ಆಮೇಲೆ ಟೀಚ್ ದಿ ಸ್ಟೂಡೆಂಟ್. ಐದನೇದು ಅಡಾಪ್ಟಬಿಲಿಟಿ ಸ್ನೇಹಿತರೆ. ಸಿಲೆಬಸ್ ಬದಲಾಗುತ್ತೆ, ಟೆಕ್ನಾಲಜಿ ಬದಲಾಗುತ್ತೆ, ಸ್ಟೂಡೆಂಟ್ಸ್ ಬದಲಾಗ್ತಾರೆ, ಟೀಚಿಂಗ್ ಮೆಥಡ್ಸ್ ಕೂಡ ಬದಲಾಗ್ತವೆ. ಇವತ್ತು ಮಕ್ಕಳಿಗೆ ಬೋರ್ಡ್ ಮೇಲೆ ಬರೋದು, ಪಾಠ ಮಾಡಿದ್ರೆ ನಿದ್ದೆ ಬರುತ್ತೆ, ಓದ್ತಾ ಹೋದರೆ ನಿದ್ದೆ ಬರುತ್ತೆ. ಅವ್ರಿಗೆ ಗೇಮಿಫೈಡ್ ಲರ್ನಿಂಗ್ ಬೇಕು, ಆಟದ ಮೂಲಕ ಕಲಿಕೆ. ಫ್ಲಿಪ್ಡ್ ಕ್ಲಾಸ್ ರೂಮ್ಸ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಇದನ್ನು ಕಲಿಯೋಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ಕೋರ್ಸೆರಾ, ಎಡ್ಎಕ್ಸ್ನಂತಹ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಉಚಿತ ಕೋರ್ಸ್ಗಳು ಕೂಡ ಇವೆ. ಇದು ಎಕ್ಸಾಂಪಲಿಗೆ ಹೇಳಿದ್ದು ನಾವು, ನೀವು ಯಾವ್ದಾದ್ರು ಚೆಕ್ ಮಾಡ್ಕೋಬೋದು. ದಿನಕ್ಕೆ 15 ನಿಮಿಷ ಮೀಸಲಿಟ್ಟರೆ ಸಾಕು, ನಿಮ್ಮ ಟೀಚಿಂಗ್ ಸ್ಟೈಲ್ ಕಂಪ್ಲೀಟ್ ಚೇಂಜ್ ಮಾಡ್ಕೋಬೋದು ನೀವು. ಟೀಚರ್ ಅಪ್ಡೇಟ್ ಆಗಿದಾಗ ಮಾತ್ರ ಸ್ಟೂಡೆಂಟ್ಸ್ ಕನೆಕ್ಟ್ ಆಗ್ತಾರೆ. ಇದರ ಜೊತೆಗೆ ರೀಡಿಂಗ್ ಹ್ಯಾಬಿಟ್ಸ್ ಅಥವಾ ಓದುವ ಅಭ್ಯಾಸ, ಚೈಲ್ಡ್ ಸೈಕಾಲಜಿ ಅಂದರೆ ಮಕ್ಕಳ ಮನೋವಿಜ್ಞಾನ, ಪೆಡಗಾಸಿ ಅಂದರೆ ಬೋಧನಾಶಾಸ್ತ್ರ, ಮತ್ತು ನ್ಯೂರೋ ಡೈವರ್ಸಿಟಿ ಅಂದರೆ ಒಂದೊಂದು ಮಗು ಹೇಗೆ ಭಿನ್ನವಾಗಿ ಕಲಿಯುತ್ತೆ ಅನ್ನೋದ್ರ ಬಗ್ಗೆ ನಿಯಮಿತವಾಗಿ ಪುಸ್ತಕಗಳನ್ನು ಓದಬೇಕಾಗತ್ತೆ ಟೀಚರ್ಸ್. AI ಶತ್ರುವಲ್ಲ, ಅಸಿಸ್ಟೆಂಟ್. ಸಾಕಷ್ಟು ಟೀಚರ್ಸ್ಗೆ AI ಅಂದರೆ ಭಯ ಇದೆ, ಅಥವಾ ಅದನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲ. AI ಬಂದಿದೆ, ಇನ್ನು ಟೀಚರ್ ಬೇಕಾಗಲ್ಲ ಅನ್ನೋ ತಪ್ಪು ಲೆಕ್ಕಾಚಾರಗಳು ಕೂಡ ಇದೆ. ಹಾಗೆ AI ಡೇಂಜರಸ್, ಟೀಚರ್ ಇದನ್ನು ಯೂಸ್ ಮಾಡಲೇಬಾರ್ದು ಅನ್ನೋ ತಪ್ಪು ಗ್ರಹಿಕೆ ಕೂಡ ಇದೆ. ಇವೆರಡೂ ಕೂಡ ಎಕ್ಸ್ಟ್ರೀಮ್ ತಪ್ಪುಗಳು. ಸರಿಯಾದ ಆನ್ಸರ್ ಏನು ಅಂದರೆ, AI ಅನ್ನೋದು ಒಂದು ಮಾಡರ್ನ್ ಟೂಲ್. ನೀವೊಂದು ಮುಂಚೆ ಜ್ಞಾನ ಪಡಿಬೇಕು ಅಂದರೆ ಲೈಬ್ರರಿಗೆ ಹೋಗಿ
ಯಾವ ಆಥರ್ ಯಾವ ಬುಕ್ ಬರೆದಿದ್ದಾರೆ ಅಂತೇಳಿ ಪರ್ಟಿಕ್ಯುಲರ್ ಸೆಕ್ಷನಿಗೆ ಹೋಗಿ ಆಮೇಲೆ ಪರ್ಟಿಕ್ಯುಲರ್ ಆಥರಿಗೆ ಹೋಗಿ ಹುಡುಕಿ ಬುಕ್ ತೆಗೆದು ಓದ್ತಾ ಇದ್ರಿ. ಈಗ ನಿಮಗದು ಫಾಸ್ಟಾಗಿ ಅದೇ ಕೆಲಸ ಆಗುತ್ತೆ ಅಷ್ಟೇ. ಈ ಹೊಸ ಟೂಲನ್ನು ಹೇಗೆ ಬಳಸ್ತೀವಿ ಅನ್ನೋದು ಮುಖ್ಯ. ಟೀಚರ್ಗೆ AI ಏನು ಮಾಡ್ಬೋದು, ಲೆಸನ್ ಪ್ಲ್ಯಾನ್ ಡ್ರಾಫ್ಟ್ ಮಾಡಿಕೊಡ್ಬೋದು, ಒಂದೇ ಕಾನ್ಸೆಪ್ಟ್ಗೆ ಡಿಫ್ರೆಂಟ್ ಎಕ್ಸಾಂಪಲ್ಸ್ನ ಹುಡುಕಿ ಕೊಡ್ಬೋದು, ಡಿಫ್ರೆಂಟ್ ಡಿಫಿಕಲ್ಟಿ ಲೆವೆಲ್ನಲ್ಲಿ ಕ್ವಶನ್ಸ್ ಜನ್ರೇಟ್ ಮಾಡ್ಬೋದು, ಕ್ವಿಝ್ ಮಾಡ್ಬೋದು, ವರ್ಕ್ಶೀಟ್ ಮಾಡ್ಬೋದು. ಒಬ್ಬ ಸ್ಟೂಡೆಂಟ್ಸ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿದ್ರೆ ಅದೇ ವಿಚಾರವನ್ನು ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಅಷ್ಟೇ ಅಲ್ಲ, ಟೀಚರ್ AIಗೆ ಒಂದು ಇಂಟ್ರೆಸ್ಟಿಂಗ್ ಕೆಲಸವನ್ನು ಕೂಡ ಕೊಡ್ಬೋದು. ನನ್ನ ಲೆಸನ್ನಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಪಾಯಿಂಟ್ಸ್ ಕನ್ಫ್ಯೂಸಿಂಗ್ ಆಗಬಹುದು, ಈ ಕಾನ್ಸೆಪ್ಟ್ ಬಗ್ಗೆ ಸ್ಟೂಡೆಂಟ್ಸ್ ಯಾವ ತಪ್ಪು ಅಸಂಪ್ಷನ್ ಮಾಡಬಹುದು, ಊಹೆಗಳನ್ನು, ಈ ಟಾಪಿಕ್ಗೆ 3 ತಪ್ಪು ಉತ್ತರಗಳನ್ನು ಕೊಡು, ಇತ್ಯಾದಿ ಇತ್ಯಾದಿ. ಇದಕ್ಕೆಲ್ಲ ಬಳಸಬಹುದು. ಆದರೆ AI ಬಳಸುವಾಗ ಮಿಸ್ಟೇಕ್ಸ್ ಕೂಡ ಆಗುತ್ತೆ. ಹ್ಯಾಲುಸಿನೇಷನ್, ಇದ್ರ ಬಗ್ಗೆ ಗೊತ್ತಿರಬೇಕು. ಏನಿದು ಹ್ಯಾಲುಸಿನೇಷನ್ ಅಂದರೆ, AIಗೆ ಕೆಲವೊಮ್ಮೆ ಉತ್ತರ ಗೊತ್ತಿಲ್ಲದೆ ಹೋದರೂ ಕೂಡ ಸುಳ್ಳು ಮಾಹಿತಿಯನ್ನೇ ಸತ್ಯ ಅನ್ನೋ ಥರ ಬಹಳ ನಂಬಿಸೋ ರೀತಿಯಲ್ಲಿ ಮೋಸ ಮಾಡಿಬಿಡುತ್ತೆ. ಅದನ್ನು ನಂಬಿ ಮಕ್ಕಳಿಗೆ ಪಾಠ ಮಾಡಿದ್ರೆ ದೊಡ್ಡ ತಪ್ಪಾಗುತ್ತೆ, ಎಡವಟ್ಟಾಗುತ್ತೆ. ಮತ್ತು ಹೇಗೆ AI ಬಳಸೋ ಟೈಮ್ನಲ್ಲಿ ಈ ಥರ ಆಗದಿರಂಗೆ ನೋಡ್ಕೊಳ್ಳೋದು ಹೇಗೆ, ನಮಗೆ ಗೊತ್ತಿಲ್ಲ ಅಂದರೆ, ಇಲ್ಲಿ ನೀವು ಸೋರ್ಸ್ ಗ್ರೌಂಡೆಡ್ ಪ್ರಾಂಪ್ಟಿಂಗ್ ಅನ್ನೋ ಟೆಕ್ನಿಕ್ ಬಳಸಬೇಕು. ಜೆಮಿನೈನೋ ChatGPTನೋ ಅಲ್ಲಿ ಕೇಳ್ತಿರಲ್ಲ, ತುಂಬ ಜನ ಗೊತ್ತಿರುತ್ತೆ ನಿಮಗೆ ಹೆಂಗೆ ಕೇಳೋದು ಅಂತ. ಜೆಮಿನೈ ChatGPT ಆ್ಯಪ್ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಕೇಳ್ಬೋದು, ವಾಯ್ಸ್ ಕಮಾಂಡಲ್ಲೂ ಕೇಳ್ಬೋದು, ಅಥವಾ ಟೈಪ್ ಮಾಡಿನೂ ನೀವು ಕೇಳ್ಬೋದು. ಕೇಳೋ ಟೈಮ್ನಲ್ಲಿ ನೀವು ಸೋರ್ಸ್ ಗ್ರೌಂಡೆಡ್ ಪ್ರಾಂಪ್ಟಿಂಗ್ ಅನ್ನೋ ಟೆಕ್ನಿಕ್ ಬಳಸಬೇಕು. ಅದಕ್ಕೆ ಟೀಚರ್ ಒಬ್ಬರ AI ವರ್ಕ್ ಫ್ಲೋ ಯಾವ ಥರ ಇರಬೇಕು ಅಂತ ನಾವು ನಿಮಗೆ ಬೇಸಿಕ್ ಐಡಿಯಾ ಕೊಡೋ ಪ್ರಯತ್ನ ಮಾಡ್ತೀವಿ. ಸ್ಟೆಪ್ 1, ಡಿಫೈನ್. ಮೊದಲು AIಗೆ ಕಾಂಟೆಕ್ಸ್ಟ್ ಕೊಡಿ. ಯಾವ ಕ್ಲಾಸ್, ಯಾವ ಸಬ್ಜೆಕ್ಟ್, ಯಾವ ಟಾಪಿಕ್, ಯಾವ ಲ್ಯಾಂಗ್ವೇಜ್ ಮತ್ತು ಯಾವ ಲರ್ನಿಂಗ್ ಲೆವೆಲ್, ಇದು ಕ್ಲಿಯರ್ ಇದ್ದಷ್ಟು ಔಟ್ಪುಟ್ ಯೂಸ್ಫುಲ್ ಆಗುತ್ತೆ. ಅದು ಗೊತ್ತಿರಬೇಕು ನೀವು ಯೂಸ್ ಮಾಡ್ತಿರೋ AI ಆ್ಯಪ್ಗೆ. ಸ್ಟೆಪ್ 2, ಜನರೇಟ್. ಲೆಸನ್ ಎಕ್ಸ್ಪ್ಲನೇಷನ್ ಬೇಕಾ, ಎಕ್ಸಾಂಪಲ್ಸ್ ಬೇಕಾ, ಕ್ವಿಝ್ ಬೇಕಾ, AI ಜನ್ರೇಟ್ ಮಾಡಲಿ ಅದನ್ನು. ಆದರೆ ಅಲ್ಲೇ ಸ್ಟಾಪ್ ಮಾಡಬೇಡಿ. ಸ್ಟೆಪ್ 3, ರೆಡ್ ಫ್ಲ್ಯಾಗ್. AI ಕೊಟ್ಟ ಆನ್ಸರ್ನಲ್ಲಿ ಡೇಟ್ಸ್ ಇದೆಯಾ, ಸ್ಟ್ಯಾಟಿಸ್ಟಿಕ್ಸ್ ಇದೆಯಾ, ಯಾರನ್ನಾದರೂ ಕೋಟ್ ಮಾಡಿದಾರಾ, ಅದರಲ್ಲಿ ಸೈಂಟಿಫಿಕ್ ಅಥವಾ ಹಿಸ್ಟಾರಿಕಲ್ ಕ್ಲೇಮ್ಸ್ ಇದೆಯಾ, ಹೆಸರುಗಳು ಮತ್ತು ರೆಫರೆನ್ಸ್ ಇದಾವ, ಇವುಗಳನ್ನು ವೆರಿಫೈ ಮಾಡಲೇಬೇಕು, ಸರಿ ಇದೆಯಾ ತಪ್ಪಿದೆಯಾ ಅಂತ. ನೆಕ್ಸ್ಟ್ ಸ್ಟೆಪ್ 4, ಕ್ರಾಸ್ ಚೆಕ್. ಟೆಕ್ಸ್ಟ್ ಬುಕ್, NCERT ಮೆಟೀರಿಯಲ್, ಗೌರ್ಮೆಂಟ್ ಅಥವಾ ಯೂನಿವರ್ಸಿಟಿ ಸೋರ್ಸ್ ಅಥವಾ ಕ್ರೆಡಿಬಲ್ ಪ್ರೈಮರಿ ಸೋರ್ಸ್ ಅಥವಾ ಯಾವುದೊಂದು ರಿಲಯಬಲ್ ಸೋರ್ಸ್ ಜೊತೆ ಅದನ್ನು ಕಂಪೇರ್ ಮಾಡಬೇಕು. ಸ್ಟೆಪ್ 5, ಚಾಲೆಂಜ್ AI. ಇದು ಇನ್ನೂ ಯೂಸ್ಫುಲ್. AIಗೆ ಕೇಳಿ, ಈ ಆನ್ಸರ್ನಲ್ಲಿ ತಪ್ಪಾಗಿರಬಹುದಾದ ಕ್ಲೇಮ್ಸ್ ಯಾವ್ಯಾವುದು, ಯಾವ ಸ್ಟೇಟ್ಮೆಂಟ್ಸ್ಗೆ ಎಕ್ಸ್ಟರ್ನಲ್ ವೆರಿಫಿಕೇಷನ್ ಬೇಕು, ಪ್ರತಿ ಫ್ಯಾಕ್ಚುವಲ್ ಕ್ಲೇಮ್ಸ್ಗೆ ಸೋರ್ಸ್ ಕೊಡು ನೀನು ಅಂತ ನೀವು ಕೇಳ್ಬೋದು. ಆದರೆ ಇಲ್ಲೂ ಒಂದು ರೂಲ್ಸ್ ಇದೆ. AIಗೆ ಫ್ಯಾಕ್ಟ್ ಚೆಕ್ ಮಾಡಿಸೋದ್ರಿಂದ AI ಫ್ಯಾಕ್ಟ್ ಚೆಕ್ಕರ್ ಆಗಲ್ಲ. ಅದು ಮತ್ತೆ ಅದೇ ತಪ್ಪನ್ನು ಸರಿ ಇದೆ ಅಂತ ಅದು ಹೇಳ್ಬೋದು. ಸೊ ಫೈನಲ್ ಡಿಸಿಷನ್ ಯಾವಾಗಲೂ ಕೂಡ ಟೀಚರ್ ಪ್ಲಸ್ ರಿಲಯಬಲ್ ಸೋರ್ಸೇ ಆಗಿರಬೇಕು. ಸೋರ್ಸ್ ಅಂದ್ರೇನು ಗೊತ್ತಿರುತ್ತೆ ಕೆಲವರಿಗೆ, ಆದರೂ ಕೂಡ AI ಯಾವ ಆಧಾರದ ಮೇಲೆ ಈ ಉತ್ತರ ಕೊಡ್ತಿದೆ ಅಂಥೇಳಿ ಅದೊಂದು ಲಿಂಕ್ ಸೇರಿಸ್ಬಿಟ್ಟು ಕೊಡುತ್ತೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ನೋಡಬೇಕು. ರೆಪ್ಯೂಟೆಡ್ ಸಂಸ್ಥೆದ, ಪ್ರತಿಷ್ಠಿತ ಜರ್ನಲ್ಗಳಿಂದ ತೆಗೆದುಬಿಟ್ಟು ಹೇಳ್ತಾ ಇದೆಯಾ, ಆವಾಗ ನೀವು ಇದನ್ನು ನಂಬೋದಾ ಬೇಡವಾ ಅಂತ ನಿಮಗೆ ಐಡಿಯಾ ಸಿಗುತ್ತೆ. ಅದು ಬಿಟ್ಟು ನಿಮಗೆ ಡೌಟ್ ಇದೆ, ತಪ್ಪಂತ ಅನ್ನಿಸ್ತಾ ಇದೆ, ಅದು ಯಾವುದೋ ಹೇಳ ಹೆಸರಿಲ್ಲದೆ ಇರೋ, ಅಷ್ಟೊಂದು ಪ್ರತಿಷ್ಠಿತ ಅಲ್ಲದೆ ಇರೋ, ಅಥವಾ ಯಾವುದಾದ್ರೂ ಪ್ರೊಪಗ್ಯಾಂಡಾ ವೆಬ್ಸೈಟಿಂದ ಮಾಹಿತಿ ತೆಗೆದು ಹಾಕಿದೆ ಅಂತ ಅನಿಸಿದ್ರೆ ಅಲ್ಲಿ ಕಂಡಾಗ ಲಿಂಕ್ ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ಅದು ಆ ಥರ ಕಂಡ್ರೆ ನೀವು ಅದನ್ನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸದೆ ಅಥೆಂಟಿಕ್ ಸೋರ್ಸ್ ಸಿಗೋ ತನಕ ನೀವು ಅದನ್ನು ಆ ರಿಸರ್ಚನ್ನು ಕಂಟಿನ್ಯೂ ಮಾಡಬೇಕು, ಬೇರೆ ಕಡೆ ವೆರಿಫೈ ಆಗೋ ತನಕ. ಮಕ್ಕಳ ಜೊತೆ ಮಾತನಾಡುವ ಕಲೆ. ಇನ್ನು ಟೀಚಿಂಗ್ ಪ್ರೊಫೆಷನಲ್ಲಿ ಅತಿ ಹೆಚ್ಚು ಮ್ಯಾಟರ್ ಆಗೋದು ಕಮ್ಯುನಿಕೇಷನ್. ಯಾವ ಪದಗಳನ್ನು ಬಳಸ್ತೀರಾ ಅನ್ನೋದು ಮಗುವಿನ ಭವಿಷ್ಯವನ್ನೇ ಬದಲಾಯಿಸ್ಬೋದು. ಮೊದಲಿಗೆ ತರಗತಿಯಲ್ಲಿ ಬಳಸಬೇಕಾದ ಭಾಷೆ, ಇದ್ರ ಬಗ್ಗೆ ನಮ್ಮ ಎಲ್ಲ ಟೀಚರ್ಸ್ಗೂ ಒಳ್ಳೆ ಐಡಿಯಾ, ನಾಲೆಜ್ ಆಲ್ರೆಡಿ ಇದ್ದೇ ಇದೆ. ಆದರೂ ಯಾರಾದರೂ ಕೂಡ ಕೆಲವರಿಗೆ ಇದರಲ್ಲಿ ಏನಾದರೂ ಕೂಡ ಲ್ಯಾಕಿಂಗ್ ಇದೆ ಅಂತ ಅನಿಸಿದ್ರೆ ಕೆಲವರಿಗೆ ಆ ಚಾಲೆಂಜಸ್ ಇರುತ್ತೆ. ಹಾಗಾಗಿ ನಮ್ಮ ಬಹುತೇಕ ಟೀಚರ್ಸ್ ಈ ವಿಚಾರದಲ್ಲಿ ಗ್ರೇಟ್ ಇದ್ದರೂ ಕೂಡ ನಾವು ಈ ವಿಡಿಯೋ, ಈ ರಿಪೋರ್ಟ್ನ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಅದನ್ನು ಆ್ಯಡ್ ಮಾಡ್ತೀವಿ ಸ್ನೇಹಿತರೆ. ನಮ್ಮ ಟೀಚರ್ಸ್ಗೆ ಕಮ್ಯುನಿಕೇಷನ್ ಗೊತ್ತಿಲ್ಲ, ಅದನ್ನು ನಾವು ಹೇಳ್ಕೊಡ್ತಿದ್ದೀವಿ ಅನ್ನೋ ಅಹಂಕಾರ ನಮಗಿಲ್ಲ. ಓಕೆ, ಕಂಟಿನ್ಯೂ ಮಾಡೋಣ. ಮೊದಲಿಗೆ ತರಗತಿಯಲ್ಲಿ ಬಳಸಬೇಕಾದ ಭಾಷೆ.
ಇಲ್ಲಿ ಗ್ರೋತ್ ಮೈಂಡ್ಸೆಟ್ ವೊಕ್ಯಾಬ್ಯುಲರಿ ಇದು ಬಹಳ ಮುಖ್ಯ. ಉದಾಹರಣೆಗೆ ಒಂದು ಮಗುವಿಗೆ ಲೆಕ್ಕ ಬರ್ತಿಲ್ಲ ಅಂದಾಗ, ದಡ್ಡ ಶಿಖಾಮಣಿ ನಿನ್ನ ತಲೆಗೆ ಲೆಕ್ಕ ಹತ್ತಲ್ಲ, ನೀನು ಮೂರ್ಖ, ನೀನು ಈ ಸಲ ಪಾಸ್ ಆಗಲ್ಲ ಅಂತ ಹೇಳೋದು ನೆಗೆಟಿವ್ ಅಪ್ರೋಚ್. ಅದೇ ಮಾತನ್ನು ಈಗ ನಿನಗೆ ಈ ಲೆಕ್ಕ ಕಷ್ಟ ಆಗ್ತಿದೆ ನಿಜ, ಆದರೆ ಇನ್ನೊಂದು ಬೇರೆ ಮೆಥಡ್ ಟ್ರೈ ಮಾಡೋಣ, ನಿನಗೆ ಬರುತ್ತೆ ನೋಡು, ನಿನಗಿಂತನೂ ಗೊತ್ತೇ ಇರಲಿಲ್ಲ ಅವ್ರಿಗೆ. ನನ್ನ ಹಳೆ ಸ್ಟೂಡೆಂಟ್ ಒಬ್ಬ ಇದ್ದ, ನೀನು ಅಟ್ಲೀಸ್ಟ್ 46 ಮಾರ್ಕ್ಸ್ ತೊಗೊಂಡಿದ್ದೀಯಾ, ಅವನು 10 ಮಾರ್ಕ್ಸ್ ತೆಗಿತಿದ್ದ, ಅವನನ್ನೇ ಸರಿ ಮಾಡಿದ್ದೀನಿ, ಆಗುತ್ತೆ ಬಾ ಅನ್ನೋದಿದೆಯಲ್ಲ, ಅವರಿಗೆ ನನಗೂ ಆಗುತ್ತೆ ಅನ್ನೋ ಹೋಪನ್ನು ಕೊಡುತ್ತೆ ಮಕ್ಕಳಿಗೆ. ಇವೆಲ್ಲ ಮಾಡರ್ನ್ ಟೀಚಿಂಗ್ನ ಬೇಸಿಕ್ ರೋಲ್. ಏನು ಪೇರೆಂಟ್ಸ್ ಜೊತೆ ಮಾತಾಡೋದಿದೆಯಲ್ಲ, ಅದು ಕೂಡ ದೊಡ್ಡ ಆರ್ಟ್. ಅದು ಇದನ್ನು ಪ್ಯಾರೆಂಟ್ ಟೀಚರ್ ಡಿಪ್ಲೊಮಸಿ ಅಂತಲೇ ಕರಿಬೋದು. ಪ್ಯಾರೆಂಟ್ಸ್ ಜೊತೆ ಮಾತನಾಡುವಾಗ ಯಾವಾಗಲೂ ಸ್ಯಾಂಡ್ವಿಚ್ ಫೀಡ್ಬ್ಯಾಕ್ ಮೆಥಡ್ ಬಳಸಬೇಕು. ಏನಿದು ಸ್ಯಾಂಡ್ವಿಚ್ ಫೀಡ್ಬ್ಯಾಕ್ ಮೆಥಡ್? ಫಸ್ಟ್ ಮಗುವಿನ ಒಂದು ಒಳ್ಳೆ ಗುಣ ಹೇಳೋದು. ಉದಾಹರಣೆಗೆ ನಿಮ್ಮ ಮಗ ತುಂಬ ಆ್ಯಕ್ಟಿವ್ ಆಗಿದ್ದಾನೆ, ಪ್ರಶ್ನೆಗಳನ್ನು ಚೆನ್ನಾಗಿ ಕೇಳ್ತಾನೆ, ಅಥವಾ ಯಾವುದಾದ್ರೂ ಆ ಮಗುವಿನ ಪರ್ಟಿಕ್ಯುಲರ್ ಹೈಲೈಟನ್ನು ಹೇಳಬೇಕು. ಸೆಕೆಂಡ್, ಸುಧಾರಿಸಬೇಕಾದ ತಪ್ಪುಗಳೇನೇನಿದೆ, ಮಿಸ್ಟೇಕ್ಸ್ ಏನಿದೆ ಅದನ್ನು ಹೇಳಬೇಕು. ಎಲ್ಲ ಸರಿ, ಕ್ಲಾಸಲ್ಲಿ ಸ್ವಲ್ಪ ಗಮನ ಕಮ್ಮಿ ಇದೆ, ಹೋಮ್ವರ್ಕ್ ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ತಿಲ್ಲ, ಸ್ವಲ್ಪ ತಲೆಹರಟೆ ಜಾಸ್ತಿ, ಈ ಥರದ್ದು ಏನಾರಿದ್ರೆ ಅದನ್ನು ಹೇಳಬೇಕು. ಥರ್ಡ್, ಮತ್ತೆ ಒಂದು ಒಳ್ಳೆ ಭರವಸೆಯ ಮಾತಿನೊಂದಿಗೆ ಮುಗಿಸ್ಬೇಕು. ಓಕೆ, ತೊಂದರೆ ಇಲ್ಲ ಬಿಡಿ, ನೀವು ಒಳ್ಳೆ ಪೇರೆಂಟ್ಸ್ ಇದ್ದೀರಿ, ಚೆನ್ನಾಗಿ ನೀವು ಡೆವಲಪ್ ಮಾಡ್ತಿದ್ದೀರಿ ನಿಮ್ಮ ಮಗನ, ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದೀರಿ, ಲಾಸ್ಟ್ ಇಯರ್ಗಿಂತ ಈ ವರ್ಷ ನಿಮ್ಮ ಮಗ ತುಂಬ ಚೆನ್ನಾಗಿ ಅಥವಾ ಮಗಳು ಚೆನ್ನಾಗಿ ಗ್ರೋ ಆಗಿದ್ದಾಳೆ, ನಿಮ್ಮ ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಎಫರ್ಟ್ ಹಾಕಿ, ನಾವು ಇದ್ದೀವಿ, ಇಬ್ಬರು ಸೇರಿ ಇಂಪ್ರೂವ್ ಮಾಡೋಣ ಮಗುನ ಅಂತ ಮಾತಾಡಿದಾಗ ಅದರಲ್ಲಿ ಮ್ಯಾಜಿಕ್ಕೇ ನಡೆದು ಹೋಗುತ್ತೆ. ಆ ಟೀಚರ್ಸ್ ಪ್ಯಾರೆಂಟ್ ಮೀಟಿಂಗ್ನಲ್ಲಿ ಟೀಚರ್ಗೆ ಪೋಷಕರೊಂದಿಗೆ ಬಾಂಡಿಂಗ್ ಬೆಳೆಯುತ್ತೆ, ಪೋಷಕರಿಗೆ ಟೀಚರ್ ಮೇಲೆ ನಂಬಿಕೆ ಬರುತ್ತೆ, ಜಾಸ್ತಿ ಟ್ರಸ್ಟ್ ಮಾಡ್ತಾರೆ, ಜೊತೆಗೆ ಪೋಷಕರು ಕೂಡ ಇನ್ವಾಲ್ವ್ ಆಗ್ತಾರೆ ಮಕ್ಕಳನ್ನು ಅಪ್ಲಿಫ್ಟ್ ಮಾಡೋದ್ರಲ್ಲಿ. ಟೀಚರ್ ಭಾರ ಸ್ವಲ್ಪ ಕಮ್ಮಿ ಆಗುತ್ತೆ. ಅವಾಗ ಪೇರೆಂಟ್ಸನ್ನು ಎಷ್ಟು ಇನ್ವಾಲ್ವ್ ಮಾಡ್ಕೊಳ್ತೀರಿ ಟೀಚರ್ಸ್ ಮಕ್ಕಳ ಗ್ರೋತ್ನಲ್ಲಿ, ಅಷ್ಟು ಟೀಚರ್ಸ್ ಭಾರ ಕಮ್ಮಿ ಆಗ್ತಾ ಹೋಗುತ್ತೆ, ಮಕ್ಕಳ ಬಿಹೇವಿಯರ್ನಿಂದ ಹಿಡಿದು ಅಕಾಡೆಮಿಕ್ ಗ್ರೋತ್ ತನಕ. ಅದು ಬಿಟ್ಟು ರಕ್ಷಣಾತ್ಮಕವಾಗಿ ನಮ್ಮದೆಲ್ಲ ಸರಿ ಇದೆ, ನಿಮ್ಮದೇ ತಪ್ಪು ಮಗುದೇ ತಪ್ಪು ಅಂತ ಹೇಳಿ ಎಲ್ಲವನ್ನ ಎತ್ತಾಕೋಕ್ಕೆ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಅವ್ರದ್ದೇ ತಪ್ಪಾಗಿದ್ರು ಕೂಡ ಅವ್ರ ಕಡೆಯಿಂದಲೂ ವಾಪಸ್ ಆಮೇಲೆ ತಿರುಗಿ ಹಾಕೋಕ್ಕೆ ಅವ್ರೇನಾದರೂ ಹುಡುಕ್ತಾರೆ, ಅದು ಪ್ರಾಬ್ಲಮ್ ಆಗುತ್ತೆ. ಅವಾಗ ಎಲ್ಲವೂ ಕಂಪ್ಲೇಂಟೇ ಮಾಡೋ ಥರ ಇದ್ದಾಗ ಈ ಥರ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಪೋಷಕರು ನಿಮ್ಮನ್ನು ಎದುರಾಳಿ ಥರ ನೋಡ್ತಾರೆ, ನಿಮ್ಮನ್ನು ಏನಾರು ಮಾಡಿ ಕೆಳಗೆ ಹಿಡಿದಿಳಿಬೇಕಲ್ಲ, ನಿಮ್ಮ ತಪ್ಪು ಹುಡುಕಬೇಕಲ್ಲ ಅಂತ ನೋಡ್ತಾರೆ ಪೋಷಕರು. ಸೊ ಫ್ರೆಂಡ್ಸ್, ಇದಾಗಿತ್ತು ಯಾವ ರೀತಿ ಮಾಡರ್ನ್ ಟೀಚಿಂಗ್ ಚೇಂಜ್ ಆಗ್ತಾ ಇದೆ, ಇದರ ಚಾಲೆಂಜಸ್ ಏನು, ಇದಕ್ಕೆ ಏನು ಪರಿಹಾರ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಅಥವಾ ಚರ್ಚೆ ಮಾಡೋ ಪ್ರಯತ್ನ ನಿಮ್ಮೊಂದಿಗೆ. ಇಲ್ಲಿ ಟೀಚರ್ಸ್, ಮಕ್ಕಳು, ಪೇರೆಂಟ್ಸ್ ಮೂರೂ ಜನ ಒಂದು ಟೀಮ್ ಆಗಿ ವರ್ಕ್ ಮಾಡಿದಾಗ ಮಾತ್ರ ಒಳ್ಳೆ ಸಮಾಜವನ್ನು ಕಟ್ಟೋಕೆ ಸಾಧ್ಯ ಸ್ನೇಹಿತರೆ. ಪೇರೆಂಟ್ಸ್ ಟೀಚರ್ಗಳ ಶತ್ರುಗಳಲ್ಲ, ಟೀಚರ್ಸ್ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳ ಶತ್ರುಗಳಲ್ಲ. ಗುರು ಶಿಷ್ಯರ ಸಂಬಂಧಕ್ಕೆ ಅದರದ್ದೇ ಆದ ಬೆಲೆ ಮತ್ತು ಮಹತ್ವ ಇದ್ದೇ ಇದೆ, ಅದನ್ನು ರೆಸ್ಪೆಕ್ಟ್ ಮಾಡೋಣ ನಾವು. ಮಕ್ಕಳು ಮತ್ತು ಟೀಚರ್ಸ್ ಕೂಡ ಹಾಗೆ ಪೇರೆಂಟ್ಸ್ ಕೂಡ. ನೀವೇನಂತೀರಾ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಸ್ನೇಹಿತರೆ, ಕಡದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ಆವಾಗ ನೋಡೋಕೆ ಶುರು ಮಾಡ್ಬೋದು. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬೋದು. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ ಕೂಡ ಹೌದು. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.